ಹಾಯ್ ಫ್ರೆಂಡ್ಸ್, ನನ್ನ ಮಗಳನ್ನ ನವೋದಯ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಜೂನ್ 3ನೇ ತಾರೀಕಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಜೂನ್ 3ನೇ ತಾರೀಕು ಶಾರ್ಪ್ 10:00 ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾವು ಕರೆಕ್ಟಾಗಿ 10:30ಗೆ ಹೋದ್ವಿ. ನಮ್ಮ ಜೊತೆ ಇನ್ನೊಬ್ಬ ಪೇರೆಂಟ್ಸು ಇಲ್ಲಿ ಬರಸಿಡ್ಲಿಲಿ ಅಂತ, ಅಲ್ಲಿನ ಪೇರೆಂಟ್ಸು ಕೂಡ ನಮ್ಮ ಜೊತೆನೇ ಬಂದರು. 10:30ಗೆ ಕರೆಕ್ಟಾಗಿ ಹೋದ್ವಿ. 10:30ಗೂ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆಫೀಸಲ್ಲಿ ಹೋಗಿ ವಿಚಾರಿಸಿದ್ವಿ. 6th ಅವರೆಲ್ಲ ಇನ್ನು ಇದು ಅಸೆಂಬ್ಲಿಗೆ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿ ಅಸೆಂಬ್ಲಿಗೆ ಹೋದ್ವಿ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅರೇಂಜ್ ಮಾಡಿದರು. ಇನ್ನು ತುಂಬ ಜನ ಪೇರೆಂಟ್ಸ್ ಬಂದಿರಲಿಲ್ಲ, ಸ್ವಲ್ಪ ಜನ ಬಂದಿದ್ದರು. ಮುಂದಗಡೆ ಎಲ್ಲ ಸ್ಟೂಡೆಂಟ್ಸ್ ಕುತ್ಕೊಳ್ಲಿಕ್ಕೆ ಹೇಳಿದ್ರು. ಒಂದು ಕಡೆ ಬಾಯ್ಸು ಮತ್ತು ಒಂದು ಕಡೆ ಗರ್ಲ್ಸ್ ಕುತ್ಕೊಳಕ್ಕೆ ಹೇಳಿದ್ರು. ಪೇರೆಂಟ್ಸ್ ಎಲ್ಲ ಹಿಂದಗಡೆ ಕೂತಿದ್ವಿ. ಸರ್ ಎಲ್ಲ ಬಂದು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿನ ರೀತಿ ನೀತಿ ಹೇಗಿರಬೇಕು, ಅಲ್ಲಿನ ಪ್ರಿನ್ಸಿಪಲ್ಸ್ ಏನು ಎಲ್ಲ ಮಕ್ಕಳಿಗೆ ಹೇಳಿದ್ರು. ಮತ್ತು ಪೇರೆಂಟ್ಸಿಗೂ ಕೂಡ ಏನು ಇರುತ್ತೆ, ಏನಿರಲ್ಲ, ಮಕ್ಕಳಿಗೆ ಯಾವ ಫೆಸಿಲಿಟೀಸ್ ಇರುತ್ತೆ, ಹೇಗಿರಬೇಕು, ಪೇರೆಂಟ್ಸ್ ಕಡೆಯಿಂದನೂ ಯಾವ ಥರ ಸಪೋರ್ಟಿವ್ ಆಗಿರಬೇಕು ಸ್ಕೂಲಿಗೆ ಅಂತ ಹೇಳಿದ್ರು. ಮತ್ತು ಇವರು ಪ್ರಿನ್ಸಿಪಲ್ ಕೂಡ ಸರ್ ಮಾತಾಡಿದ್ರು. ತುಂಬ ಖುಷಿ ಆಯಿತು ಮಾತಾಡಿ. ಅಲ್ಲಿ ಹೇಗಿರಬೇಕಂತೆಲ್ಲ ಹೇಳಿದ್ರು. ಸ್ಕೂಲು ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಮಕ್ಕಳಿಗೆ ಸೇರಿಸೋ ಅಂಥವ್ರು ಎಕ್ಸಾಮ್ ಬರೆಸಿ 5th ಬರೆಸಿ. ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ. ಎಜುಕೇಷನು ಅಷ್ಟೇ, ಅಲ್ಲಿನ ಎಲ್ಲ ಫೆಸಿಲಿಟಿ ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ ನವೋದಯ, ತುಂಬಾ ಚೆನ್ನಾಗಿದೆ. ಪ್ರಿನ್ಸಿಪಲ್ ಸರ್ ತುಂಬ ಮಾತಾಡಿ ಮಕ್ಕಳಿಗೆಲ್ಲ ಸಪೋರ್ಟಿವ್ ಆಗಿ ಮಾತಾಡಿದ್ರು, ಪ್ರೋತ್ಸಾಹ ಕೊಟ್ಟರು. ಮಕ್ಕಳು ತುಂಬಾ ಖುಷಿಪಟ್ಟರು. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮಗಳನ್ನಲ್ಲೇ ಬಿಟ್ಟು ಬಂದ್ವಿ ನಾವು ಮನೆಗೆ.